ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರು ಬೆಳಿಗ್ಗೆ. ನಿಜವಾಗ್ಲೂ ಕೂಡ ಎಕ್ಸಲೆಂಟ್, ಮಾರ್ಬಲೆಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವರು ರೋಸ್ಟಿಂಗ್ ಲೆವೆಲ್ ನೋಡ್ತಾ ಇದ್ರೆ ಹೈ ಹೋಗ್ತಾನೆ ಇದೆ. ಕೆಲವೊಬ್ಬರಿಗೆ ಇದರಿಂದ ಸೀದು ಹೋಗ್ತದೆ. ಯಾಕಂತಂದ್ರೆ ರಜತ್ ಅವ್ರು ನೀವು ನೋಡ್ಬೋದು, ಒಂದು ರೋಸ್ಟ್ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅವರು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ರೋಸ್ಟ್ ಮಾಡಲೇಬೇಕು ಅಂತ ಇಲ್ಲಿ ಹೇಳಿರೋದು ಗಿಲ್ಲಿ ಅವ್ರ ಹೆಸರನ್ನ ಮತ್ತೆ ಅಶ್ವಿನಿ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಹೇಳಿಕೆ ತಾನೇ ಇಲ್ಲಿ ರೋಸ್ಟ್ ಮಾಡ್ತಿರೋದು. ಆದ್ರೆ ಇಲ್ಲಿ ಗಿಲ್ಲಿ ಅವ್ರ ಫ್ಯಾನ್ಸ್ ದಾಳಿಗೆ ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಬಾಕ್ಸ್ ನೇ ಇಲ್ಲಿ ಆಫ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪ್ರತಿಯೊಬ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಗಿಲ್ಲಿ ಫ್ಯಾನ್ಸ್ ಕಮೆಂಟ್ ದಾಳಿಗೆ ರಜತ್ ಅಕೌಂಟ್ ಕಮೆಂಟ್ ಬಾಕ್ಸ್ ಕ್ಲೋಸ್ ಆಗಿದೆ, ಇದು ಗಿಲ್ಲಿ ತಾಕತ್ತು, ರಜತ್ ಝೀರೋ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೌದು, ಇಲ್ಲಿ ಒಬ್ಬ ವ್ಯಕ್ತಿ ನಿನ್ನೆ ಅಷ್ಟೇ ಬಿಗ್ ಬಾಸ್ ಮನೆಗೆ ಇನ್ನೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅದು ಮಾಜಿ ಬಿಗ್ ಬಾಸ್ ಸ್ಪರ್ಧಿ. ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವ್ರದೇ ಎಲ್ಲಾ ಕಡೆ ಹವಾ ಇದೆ. ಹೌದು, ಕೆಲವೊಬ್ರು ಇವ್ರ ಬಗ್ಗೆ ಪಾಸಿಟಿವ್ ಮಾತಾಡ್ತಾರೆ, ನೆಗೆಟಿವ್ ಮಾತಾಡ್ತಾರೆ. ಆದ್ರೆ ಇಲ್ಲಿ ಗಿಲ್ಲಿ ಅವ್ರ ಫ್ಯಾನ್ಸ್ ದಾಳಿಗೆ ಬರೀ ಕಮೆಂಟ್ ಬಾಕ್ಸ್ ನ ಆಫ್ ಮಾಡ್ಕೊಂಡು ಕುತ್ಕೋಬೇಕು, ಬಾಯಿಗೆ ಬೀಗಾನ ಅವ್ರು ಹಾಕೋಬೇಕು, ಆ ರೀತಿಯಾಗಿ ಆಗಿದೆ. ಕಮೆಂಟ್ ಬಾಕ್ಸ್ ಇಲ್ಲಿ ಓಪನ್ ಮಾಡ್ತಾ ಇಲ್ಲ. ಅಷ್ಟೊಂದು ಧೈರ್ಯ ತಾಕತ್ತು ಇದ್ದಿದ್ರೆ ನೀನು ಯಾರ ತಂಟೆಗೆ ಬೇಕಾದ್ರೂ ಇಲ್ಲಿ ಬಾ, ನನ್ನ ತಂಟೆಗೆ ಬರಬೇಡ ಅಂತ ಅಂದ್ಬಿಟ್ಟು ನಿನ್ನೆ ಇಲ್ಲಿ ಗಿಲ್ಲಿಯವ್ರಿಗೆ ರಜತ್ ಅವರು ಇಲ್ಲಿ ಸಕ್ಕದಾಗಿ ಚಾಲೆಂಜ್ ಹಾಕಿದ್ರು. ಮತ್ತೆ ಇಲ್ಲಿ ಪ್ರೋಮೋದಲ್ಲೂ ಕೂಡ ಎಲ್ಲರೂ ಕೂಡ ಇಲ್ಲಿ ನೋಡಿದ್ದೀರಾ, ನೀನು ಮನುಷ್ಯನ, ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಬಾಯಿ ಬಂದಂಗೆ ಬೈದ್ರು. ಮತ್ತೆ ಉಗ್ರ ಮಂಜು ಅವರು ಕೂಡ ಇಲ್ಲಿ ಅಷ್ಟೇ. ಇಲ್ಲಿ ಗಿಲ್ಲಿಯವ್ರು ಏನ್ ಕೇಳ್ತಾರೆ, ಎಲ್ರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸ್ತೀರಾ, ನನ್ನ ಯಾಕೆ ಆ ಥರ ನಾಯಿ ಥರ ಓಡಿಸ್ತೀರಾ ಅಂತಂದ್ರೆ, ಹೌದು ನೀನು ನಾಯಿ ಥರ ಆಡ್ತೀಯ ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಅವ್ರ ಕಾಲ್ ಕಡೆ ಕುಂದಿರ್ಸ್ಕೊಂಡ್ಬಿಟ್ಟು ಗಿಲ್ಲಿ ಅವ್ರಿಗೆ ಇಲ್ಲಿ ಹೇಳ್ತಾರೆ, ನೀನ್ ನನ್ನ ಹತ್ರ ಮಾತಾಡ್ಬೇಡ, ನೀನ್ ಮಾತಾಡ್ತಾ ಇರೋದು ಸರಿ ಇಲ್ಲ, ಎಲ್ಲರಿಗೂ ಕೂಡ ಇಲ್ಲಿ ಫುಟೇಜ್ ಬೇಕಲ್ವಾ ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಪ್ರೇಕ್ಷಕರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಯಾರ್ದು ಸರಿ ಯಾರ್ದು ತಪ್ಪು ಅಂತಂದ್ರೆ ಆಲ್ಮೋಸ್ಟ್ 90% ಇಲ್ಲಿ ಗಿಲ್ಲಿ ಅವ್ರದ್ದು ಕರೆಕ್ಟ್ ಆಗಿದೆ. ಅವ್ರದ್ದು ರೋಸ್ಟಿಂಗ್ ಲೆವೆಲ್ ಅಂತೂ ಸಿಕ್ಕಾಪಡೆ ಚೆನ್ನಾಗಿದೆ, ಎಕ್ಸಲೆಂಟ್. ಇಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ, ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಏನಕ್ಕೆ ಕಳ್ಸಿರೋದು ಅಂತಂದ್ರೆ, ಗಿಲ್ಲಿ ಅವ್ರನ್ನ ಡೌನ್ ಮಾಡಕ್ಕೆ ನೀವು ಇಲ್ಲಿ ಕಳ್ಸಿದ್ರೆ ಅದು ಯಾವುದೇ ಒಂದು ಕಾರಣಕ್ಕೂ ಸಾಧ್ಯನೇ ಇಲ್ಲ. ಇಲ್ಲಿ ಗಿಲ್ಲಿ ಅವರಿಗೆ ಸಪೋರ್ಟ್ ಇದ್ದೇ ಇರುತ್ತೆ, ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಕೂಡ ಗಿಲ್ಲಿ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ. ಕಮೆಂಟ್ ಮೇಲೆ ಕಮೆಂಟ್ ಹಾಕಿದ್ದಾರೆ. ಅವ್ರ ಕಮೆಂಟ್ ಬಾಕ್ಸ್ ಆಫ್ ಆದ್ರೆ ಏನಾಯ್ತು, ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರು ಕೂಡ ಇಲ್ಲಿ ವಿಡಿಯೋ ಮಾಡ್ತಾ ಇರ್ತಾರೆ. ಅವ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತೂ ಇಲ್ಲಿ ಅವ್ರಿಗೆ ಯಾವ ರೀತಿ ಉಗಿತಿದ್ದಾರೆ ಅಂತಂದ್ರೆ, ಅವ್ರೇನಾದ್ರೂ ಹೊರಗಡೆ ಬಂದ್ರೆ, ಯಾಕಪ್ಪ ನಾನು ಇವಾಗ ಹೋಗಿದ್ದೆ ಬಿಗ್ ಬಾಸ್ ಮನೆಯೊಳಗಡೆ, ಇಲ್ಲಿ ಅವ್ರು ಇವಾಗ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ, ಅದು ವೈಲ್ಡ್ ಕಾರ್ಡ್ ಅಲ್ಲಿ ಅನ್ನೋ ಒಂದು ಸುದ್ದಿ ಬರ್ತಿದೆ. ನೋಡೋಣ ಸ್ವಲ್ಪ ದಿವಸ ಕಾಲ್ಬಿಟ್ಟು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅಂತಂದ್ಬಿಟ್ಟು. ಇಲ್ಲಿ ಗಿಲ್ಲಿ ಅವರಿಗೆ ಟಾಂಗ್ ಕೊಡಕ್ಕೆ, ಪೈಪೋಟಿ ಕೊಡಕ್ಕೆ ಯಾರು ಕೂಡ ಅಲ್ಲಿ ಇರಲಿಲ್ಲ. ಅದಕ್ಕೆ ಇಲ್ಲಿ ರಜತ್ ಅವ್ರನ್ನ ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರ ಟಾಕು. ಆದ್ರೆ ಗಿಲ್ಲಿನ ಏನೇ ಮಾಡಿದ್ರು ಕೂಡ ನೀವು ಅವ್ನಿಗೆ ಟಾಂಟ್ ಮಾಡಕ್ ಆಗದೇ ಇಲ್ಲ. ಇಲ್ಲಿ ಗಿಲ್ಲಿ ಅವರು ಹೆದರ್ಕೊಳ್ಳೋದೇ ಇಲ್ಲ, ಅವರು ಸಿಂಗಲ್ ಸಿಂಹ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರ ಫ್ಯಾನ್ಸ್ ಕೂಡ ಇಲ್ಲಿ ಹೇಳ್ತಾ ಇದಾರೆ. ಇನ್ನು ಕಮೆಂಟ್ಗಳು ಇಲ್ಲಿ ನೋಡ್ತಾ ಹೋದ್ರೆ, ಸೋಷಿಯಲ್ ಮೀಡಿಯಾದಂತೂ ಕಮೆಂಟ್ ಗಳ ಸುರಿಮಲನೆ ಇಲ್ಲಿ ಬಂದ್ಬಿಡಿದೆ. ಅದರಲ್ಲಿ ಸ್ವಲ್ಪ ಕೆಲವೊಂದು ಕಮೆಂಟ್ ನ ಹೇಳ್ತೀನಿ ನೋಡಿ. ಗಿಲ್ಲಿ ಇಸ್ ಬೆಸ್ಟ್, ಸೂಪರ್ ಅಂತ ಇಲ್ಲಿ ಹಾಕಿದ್ದಾರೆ. ಮತ್ತೆ ಗಿಲ್ಲಿ ಹೇಳಿದ್ದು ತುಂಬಾ ಕರೆಕ್ಟ್ ಆಗಿದೆ. ಈ ಗೆಸ್ಟ್ ಗಳು ಖಂಡಿತವಾಗಿಯೂ ವ್ಯಾಕ್ ಥೂ, ಈ ಕಾಡು ಪ್ರಾಣಿ ರಜತ್ ಮನುಷ್ಯನ ಕುಲನೇ ಅಲ್ಲ. ಯಾಕಂತಂದ್ರೆ ಅವರೇ ಬೈದಿದ್ದು, ನೀನು ಮನುಷ್ಯ ಅಲ್ಲ ಅಂತ ಇಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ರಜತ್ ಅವರೇ ಮನುಷ್ಯ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಮತ್ತೆ ರಜತ್ ಮಾತು ಕೇವಲ ಇಲ್ಲಿ ಕಿರ್ಚಾಡ್ತಾನೆ, ಅವನ್ನ ನೋಡಕ್ಕೆ ಇಲ್ಲಿ ಆಗ್ತಾನೆ ಇಲ್ಲ. ಯಾಕಾದ್ರೂ ಇಲ್ಲಿ ಎಂಟ್ರಿ ಕೊಟ್ಟಿದಾರೋ, ಕಳೆದ ಸೀಸನ್ ನಲ್ಲೇ ಏನು ಕಿತ್ತು ದಬ್ಬ ಹಾಕ್ಲಿಲ್ಲ, ಈ ಸೀಸನ್ಗೆ ಯಾಕೆ ಬಂದಿದ್ದೀರಾ ಅಂತ ಕೂಡ ಇಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ. ಅದ್ರ ನೆಕ್ಸ್ಟ್ ಇನ್ನು ಸುಮಾರು ಕಮೆಂಟ್ಸ್ ಗಳಿದೆ. ಕೆಲವೊಂದು ಕಮೆಂಟ್ಸ್ ಗಳನ್ನ ಮಾತ್ರ ಇಲ್ಲಿ ನಾನು ನೋಡ್ತಿದ್ದೀನಿ. ಅವನು ತುಂಬಾ ಓವರ್ ಆಗಿ ಆಡ್ತಿದ್ದಾನೆ ಅಂತ ಇಲ್ಲಿ ರಜತ್ ಅವರಿಗೆ ಉಗಿದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ. ರಜತ್ ಓವರ್ ಆಕ್ಟಿಂಗ್ ಉಗಿದು ಅವನ್ನ ಫಸ್ಟ್ ಈಚೆ ಕಳಿಸಿ ಅವನ್ನ ಅಂತ ಹೇಳಿದ್ದಾರೆ. ಮತ್ತೆ ಗಿಲ್ಲಿ ರೋಸ್ಟಿಂಗ್ ಸ್ಕಿಲ್ಸ್ ಅಲ್ಟಿಮೇಟ್ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ರಜತ್ ಬುಜ್ಜಿ ಹೋಗಿ ಬಜ್ಜಿ ಆದ, ಇವನು ಬಂದಿರೋದು ಗೆಸ್ಟ್ ಆಗಿ, ಅದೇ ತರ ಇರ್ಬೇಕಲ್ವಾ. ಬುಜ್ಜಿ ಕರೆಕ್ಟ್, ಬಜ್ಜಿ ಆಗಿ ಹೋದ. ರಜತ್ ನೀನು ಕಾವ್ಯನ ಮುಂದೆ ಇಟ್ಕೊಂಡು ಗಿಲ್ಲಿಗೆ ಉರ್ಸಿದ್ರೆ ಅವನು ಸುಮ್ಮನೆ ಇರ್ತಾನ, ಈಗ ಅನ್ಭವ್ಸು. ನೀನು ಲಾಸ್ಟ್ ಸೀಸನ್ ಕಿತ್ತು ಗುಡ್ಡೆ ಹಾಕಿದ್ದು ನಾವೆಲ್ಲ ನೋಡಿದ್ದೀವಿ. ಫಸ್ಟ್ ಮುಚ್ಕೊಂಡು ಮನೆಗೆ ಹೋಗು. ಈ ರಜತ್ ಬಂದ್ರೆ ಬಿಗ್ ಬಾಸ್ ನೋಡೋಕೆ ಬೇಜಾರು. ಚೈತ್ರ ಓಕೆ, ಗಿಲ್ಲಿ ಸೂಪರ್ ಅಂತ ಕೂಡ ಇಲ್ಲಿ ಹಾಕಿದ್ದಾರೆ. ಇನ್ನೊಂದ್ ಸ್ವಲ್ಪ ಜನ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ರೋಸ್ಟ್ ಅಂತ ಕಾನ್ಸೆಪ್ಟ್ ಬಿಗ್ ಬಾಸ್ ಇಡಬಾರ್ದಿತ್ತು, ಇಟ್ಟಿರೋದಕ್ಕೆ ಗಿಲ್ಲಿನ ಆಯ್ಕೆ ಮಾಡಲೇಬಾರ್ದಿತ್ತು. ಆ ಬಕೆಟ್ ರಾಜ ಧನುಷ್ ಮತ್ತೆ ಬಕೆಟ್ ರಾಣಿ ಸ್ಪಂದನಾಗೆ ಬಿಗ್ ಬಾಸ್ ಆಯ್ಕೆ ಮಾಡಬೇಕಿತ್ತು. ಆದ್ರೆ ಅವರುಗಳು ವೇಸ್ಟ್ ಬಾಡಿಗಳು, TRP ಬರಲ್ಲ ಅಂತ ಬಿಗ್ ಬಾಸ್ಗೂ ಗೊತ್ತು. TRPಗೂ ಗಿಲ್ಲಿನೇ ಬೇಕು. ವಾರದಾದ್ಯಂತದಲ್ಲಿ ಬಾಯಿ ತುಂಬಾ ಬೈಯಲು ಮತ್ತು ನಗಿಸಲು ಗಿಲ್ಲಿನೇ ಬೇಕು. ಬಡ ಮಕ್ಕಳು ಅಂದ್ರೆ ಹಿಂಗೆ ಅಲ್ವಾ, ಫುಟ್ಬಾಲ್ ತರ. ಈ ಸ್ವಾರ್ಥಿ ಏನಾದ್ರೂ ಗಿಲ್ಲಿಗೆ ಬೈಯೋಕ್ಕಾಗಲ್ಲ ಅಂತ ಇಲ್ಲಿ ಬರ್ದಿದ್ದಾರೆ. ಯಾಕಂದ್ರೆ TRP ಇಲ್ಲಿ ಬರ್ಬೇಕು ಅಂತಂದ್ರೆ ಗಿಲ್ಲಿಯವರು ಚೆನ್ನಾಗಿ ರೋಸ್ಟ್ ಮಾಡ್ತಾರೆ ಅಂತ ಗೊತ್ತು. ಬಿಗ್ ಬಾಸ್ಗೂ ಕೂಡ ಅದೇ ಬೇಕಾಗಿರೋದು. ಇಲ್ಲಿ TRP ಬಂದ್ರೇನೆ ಆ ಒಂದು ಚಾನಲ್ ಕೂಡ ತುಂಬಾನೇ ಇಂಪ್ರೂವ್ ಆಗೋದು. ಅದಕ್ಕೋಸ್ಕರನೇ ಇಲ್ಲಿ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ರು. ಇಲ್ಲಿ ಬೇರೆ ಯಾವ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಅವ್ರು ಆಯ್ಕೆ ಮಾಡ್ಕೊಳ್ಳೋದಿತ್ತು. ಆದ್ರೆ ಗಿಲ್ಲಿ ಅವ್ರದಂತೂ ರೋಸ್ಟಿಂಗ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಂತ ಇಲ್ಲಿ ಬಿಗ್ ಬಾಸ್ಗೂ ಗೊತ್ತು. ಅದಕ್ಕೆ ಇಲ್ಲಿ ರೋಸ್ಟಿಂಗ್ ನ ಬಿಗ್ ಬಾಸ್ ಇಲ್ಲಿ ಗಿಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು
ಎಲ್ರು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಎಲ್ರು ಏನ್ ಹೇಳ್ತಾರೆ ಅಂದ್ರೆ ಟಾಸ್ಕ್ ಇದ್ದಂತೆ ಮಾತುಗಳು, ಅದ್ರ ತಪ್ಪೇನಿದೆ ಅಂತ ಇಲ್ಲಿ ಕೇಳ್ತಿದ್ದಾರೆ. ಹೌದಲ್ವಾ, ನಿಜನೇ ಅಲ್ವಾ? ಏನ್ ಟಾಸ್ಕ್ ಕೊಟ್ಟಿರ್ತಾರೆ ಅದ್ರ ತಕ್ಕಂಗೆ ಇಲ್ಲಿ ಮಾತುಗಳು ಬರುತ್ತೆ, ಅದನ್ನ ಕೇಳಿಸ್ಕೋಬೇಕಾಗತ್ತೆ. ರಜತ್ಗೆ ಚರ್ಬಿ ಜಾಸ್ತಿ ಇದೆ, ಕರಗಿಸ್ಕೊಳ್ಬೇಕು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಸೊ ವೀಕ್ಷಕರೇ, ಸುಮಾರು ಕಮೆಂಟ್ಸ್ಗಳು ಈ ರೀತಿ ಬರ್ತಾನೆ ಇದೆ. ಆದ್ರೆ ಇದಕ್ಕೆ ನಡಗಿ ಹೋಗಿದ್ದಾರೆ ರಜತ್ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ರಜತ್ ಅವರು ರಜತ್ ಬುಜ್ಜಿ ಎಲ್ಲ ಬಜ್ಜಿ ಆಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ನೋಡೋಣ. ಬರೀ ಒಂದೇ ದಿವಸಕ್ಕೆ ಇಲ್ಲಿ ಕಮೆಂಟ್ ಬಾಕ್ಸ್ನೇ ಇಲ್ಲಿ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಜತ್ ಬುಜ್ಜಿಯವರು. ಇನ್ನೂ ಸ್ವಲ್ಪ ದಿವಸ ಏನಾದ್ರು ಇದ್ರೆ ನಾನು ನಿಮಗೆ ಬಿಗ್ ಬಾಸೇ ಬೇಡ ಅಂತ ಅಂದ್ಬಿಟ್ಟು ಮನೆಯಿಂದ ಹೋಗೋ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇದೆ. ಅಷ್ಟು ಇಲ್ಲಿ ಗಿಲ್ಲಿಯವರ ಫ್ಯಾನ್ಸ್ ಹಾವಳಿ ಹೆಚ್ಚಾಗಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ನಿಮ್ಮ ಪ್ರಕಾರ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.